ಅಶ್ವಿನಿ, ಹೇಳ ಅಶ್ವಿನಿ. ನಮಸ್ತೆ ದೇವ್ಯಾನಿ ಮೇಡಮ್. ಏನ್ ಹೇಳು? ಹಾಗೆ ಸುಮ್ನೆ ಮಾತಾಡೋಣ ಅಂತ ಕಾಲ್ ಮಾಡಿ. ಸುಮ್ನೆ ಮಾತಾಡೋದಕ್ಕೆ ನನ್ ಹತ್ರ ಟೈಮ್ ಇಲ್ಲ. ಅರ್ರೆ, ಆ ನಚಿಕೇತ್ ಜೊತೆ ಎಂಗೇಜ್ಮೆಂಟ್ ಆಗಿಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿ ಇರ್ಬೇಕು. ನೋಡಿದ್ರೆ ನೀವೇ ತುಂಬಾ ಟೆನ್ಷನ್ ಅಲ್ಲಿ ಇದೀರಲ್ಲ. ಅಶ್ವಿನಿ, ಈಗ ನಿನ್ನೆ ತಮಾಷೆ ಮಾಡೋ ಸಮಯನಾ? ನಾನಿಲ್ಲಿ ಎಷ್ಟು ಟೆನ್ಷನ್ ಅಲ್ಲಿ ಇದ್ದೀನಿ ಅಂತ ನನಗ್ ಗೊತ್ತು. ಅದೇ ಮೇಡಮ್, ನನಗೆ ಆ ಮನೆಗೆ ಮನಸ್ವಿನಿಯಾಗಿ ಬರೋದಕ್ಕೆ ನಚಿಕೇತ್ನ ಮದುವೆ ಆಗೋದೇ ಒಳ್ಳೆ ಪ್ಲಾನ್ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಅದು ಈಗ ಮಿಸ್ ಆಗಿದೆ. ನನ್ನನ್ನ ಆ ಮನೇಲಿರೋದಕ್ಕೆ ಬೇರೆ ತರ ಏನಾದ್ರೂ ಪ್ಲಾನ್ ರೆಡಿ ಮಾಡ್ಕೊಡ್ತೀರಾ ಅಂತ ಕೇಳೋಣ ಅಂತ ಮಾಡಿದೆ. ಹಾಗೆ ನಿಮ್ಗೂ ಕೂಡ ಮನೇಲೊಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ರೆ ಅನುಕೂಲ ಅಲ್ವಾ? ಇಲ್ಲಿ ನನ್ ಚಿಂತೆ ನನ್ಗೆ. ನಿನ್ನ ಆಮೇಲೆ ಕಾಲ್ ಮಾಡ್ತೀನಿ, ಈಗ ಫೋನ್ ಇಡ. ಅಯ್ಯೋ ದೇವ್ಯಾನಿ ಮೇಡಮ್, ಅಷ್ಟೊಂದ್ ಚಿಂತೆ ಮಾಡೋದಕ್ಕೆ ಏನಾಗಿದೆ ಅಂತ ಹೇಳಿ, ಅಟ್ಲೀಸ್ಟ್ ಸಾಲ್ವ್ ಮಾಡೋಣ. ಶಾದನ್ ಕಾಲುಂಗ್ರ ಸಿಕ್ಕಿದೆ. ಟೆನ್ಷನ್ ಆಗಲ್ವಾ ನಂಗೆ? ಅದನ್ನ ನೋಡ್ದಾಗಿಂದ ಮನೇಲಿ ಎಲ್ರು ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಆ ಭೂಮಿ ಬೇರೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಹುಡುಕಾಟ ಶುರು ಮಾಡ್ತೀನಿ ಅಂತಿದ್ದಾಳೆ. ಶಾರದಾ ಬದುಕಿದ್ದಾಳೆ ಅಂತ ಮನೇಲಿ ಎಲ್ರಿಗೂ ಅನ್ಸ್ಬಿಟ್ಟಿದೆ. ಮೇಡಮ್, ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಆ ಭೂಮಿ ಮಾಡ್ತಿರೋ ವ್ರತನೂ ಕೂಡ ಅರ್ಧಕ್ಕೆ ನಿಂತೋಗುತ್ತೆ. ಅಲ್ಲಿಗೆ ಶಾರದಾ ಸಿಗೋ ಚಾನ್ಸೇ ಇರಲ್ಲ. ಎಕ್ಸಾಕ್ಟ್ಲಿ. ವ್ರತ ನಿಂತ್ರೆ ಭೂಮಿ ಸೋಲ್ತಾಳೆ, ಶಾರದಾ ಸಿಗೋದು ತಪ್ಪುತ್ತೆ. ಡನ್ ಮೇಡಮ್, ನಾನು ನನ್ ಕೆಲ್ಸನ ಶುರು ಮಾಡ್ತೀನಿ. ನೀವ್ ಮಾತ್ರ ಆ ಮನೆಯವರನ್ನ ನಮ್ಸೋದಕ್ಕೆ ರೆಡಿ ಆಗಿರಿ. ಡನ್. ಅಮ್ಮ, ಶಾರದಮ್ಮ ಎಲ್ಲೇ ಇದ್ರು ಜೀವಂತವಾಗಿರ್ಬೇಕು, ಕ್ಷೇಮವಾಗಿರ್ಬೇಕು. ಯಾವ ವಿಘ್ನಗಳು ಇಲ್ದೆ ಅವ್ರು ಕ್ಷೇಮವಾಗಿ ಮನೆಗ್ ವಾಪಸ್ ಬರುವಾಗ ಮಾಡಮ್ಮ. ನೋಡಿ, ನಂದಾ ದೀಪ ಹಚ್ಚಿದೀನಿ. ಶಾರದಮ್ಮ ಮನೆಗ್ ವಾಪಸ್ ಬರೋವರೆಗೂ ಈ ದೀಪ ಯಾವ್ದೇ ಕಾರಣಕ್ಕೂ ಆರೋ ಆಗಿಲ್ಲ. ಒಂದ್ ವೇಳೆ ಈ ದೀಪ ಏನಾದ್ರೂ ಆರೋದ್ರೆ ನನ್ ನಂಬಿಕೆನೆ ಸುಳ್ಳು ಆದಾಗೆ. ಯೋಚನೆ ಮಾಡ್ಬೇಡ ಭೂಮಿ, ಇವತ್ ನಾವ್ ಯಾರು ನಿದ್ದೆ ಮಾಡಲ್ಲ. ಒಬ್ಬೊಬ್ರಾಗಿ ಎಚ್ಚರ ಇದ್ದು ಈ ದೀಪ ಆರ್ದೇ ಇರೋ ಹಾಗೆ ನೋಡ್ಕೋತೀವಿ. ನೋಡ್ಕೊಳ್ಳೋಣ. ಆದ್ರೆ ಈ ಮಾಯಿ ಅನ್ನೋದು ಹೇಗ್ ಕವಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಂದ್ರೆ ನನ್ ಮಾತಿನ ಅರ್ಥ, ನಾವೆಷ್ಟೇ ಎಚ್ಚರವಾಗಿದ್ರು ಬೆಳಗಿನ ಜಾವದಲ್ಲಿ ನಿದ್ದೆ ಹತ್ಬಿಡುತ್ತಲ್ಲ, ಆಗ ಏನ್ ಮಾಡೋದು ಅಂತ. ಅದೇ ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದ್ರೆ ಈ ಸ್ಥಿತಿಲಿ ನಮ್ ಯಾರಿಗೂ ನಿದ್ದೆ ಮುಖ್ಯ ಅಲ್ಲ. ಬಟ್ ಆದ್ರೂ ನೀವ್ ಹೇಳ್ತಿರೋದನ್ನ ಕನ್ಸಿಡರ್ ಮಾಡಿದ್ರೆ ನಾನೇ ಎಲ್ಲರಿಗೂ ಟೀ ಮಾಡ್ಕೊಂಡ್ ಬರ್ತೀನಿ. ಅದನ್ನ ಕುಡ್ದು ನಾವೆಲ್ಲ ಎದ್ದಿರೋಣ. ಭೂಮಿ, ನೀನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಒಂದ್ ಸ್ವಲ್ಪ ಏನಾದ್ರೂ ತಿನ್ನು ಬಾ. ಬೇಡ ಸಾಹೇಬ್ರೆ, ನಾನು ವ್ರತ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನೇನು ತಿನ್ನೋದಿಲ್ಲ. ನನ್ ಮಾತ್ ಕೇಳು ಭೂಮಿ. ಸಾಹೇಬ್ರೆ, ದಯವಿಟ್ಟು ನನಗ್ ಬಲವಂತ ಮಾಡ್ಬೇಡಿ. ಈ ಭೂಮಿ ಹಠ ಬಿಡೋಲ್ಲ ಅನ್ಸುತ್ತೆ. ಇವಳ ಮಂತ್ರಕ್ ಶಕ್ತಿ ಇದೆಯೋ ಅಥವಾ ಭದ್ರನ್ ಚಾಕುಕ್ ಶಕ್ತಿ ಇದೆಯೋ ಅಂತ ಇವತ್ ರಾತ್ರಿ ಗೊತ್ತಾಗತ್ತೆ. ಬನ್ನಿ, ಹುಷಾರಮ್ಮ. ಇಲ್ಲೇ ಮಲ್ಕೋ ಒಳಗಡೆ. ಬೆಳಗ್ಗೆ ನನ್ ತಿಂಡಿಗೆ ವ್ಯವಸ್ಥೆ ಮಾಡ್ತೀನಿ. ಇಲ್ಲೇನು ಭಯ ಪಡೋ ಅವಶ್ಯಕತೆ ಇಲ್ಲ ತಾಯಿ. ನೀನು ಶಿವನ ಮಡಿಲಲ್ಲೇ ಮಲಗ್ತಾ ಇದೀಯಾ, ಹಾಗಾಗಿ ಧೈರ್ಯವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಮ್. ಜಾಸ್ತಿ ಪೋಟ್ಕೊಂಡು ದವಾಕೊಂಬಿಟ್ಟಿರ. ಇವತ್ತು ಎಷ್ಟೊತ್ತಾದ್ರೂ ಆ ಹೆಂಗ್ಸ್ ಕತೆ ಮುಗಿಸ್ಲೇಬೇಕು. ಅಣ್ಣ, ನೀನೇನ್ ಚಿಂತೆ ಮಾಡ್ಬೇಡ ಕಣಣ್ಣ. ಎಷ್ಟೇ ಕುಡಿದ್ರು ಫುಲ್ ಸ್ಟಡಿ ನಾನು. ಒಂದೇ ಒಂದೇಟು ಆ ಹೆಂಗ್ಸು ಸೀದಾ ಶಿವನ್ ಪಾದ. ನೋಡ್ತೀನಿ. ನೋಡಿ, ಗಲಾಟೆ ಆಗ್ಬಾರ್ದು. ಕೆಲ್ಸ ಅಂತೂ ಕಿಡ್ಲೇಬಾರ್ದು. ನಾನು ಈ ಗೆಟಪ್ ಅಲ್ಲಿ ಅವಳು ಕಣ್ಮುಂದೆ ಬರೋದಕ್ಕಾಗಲ್ಲ. ಸೊ ಹುಷಾರಾಗಿ ಹೋಗಿ ಅವಳಿಗೆ ತಕೊಂಡ್ ಬನ್ನಿ. ಹೋಗಿ. ಇಡಿಯಟ್. ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಈ ಭದ್ರ? ಟೆನ್ಷನ್ ಆಗ್ತಿದೆ ನಂಗೆ. ಇಷ್ಟೊತ್ಕಾಗ್ಲೇ ಕೆಲ್ಸ ಮುಗ್ದಿರ್ಬೇಕಲ್ಲ, ಅವಳು ಸಿಕ್ಕಿರ್ಬೇಕಲ್ಲ. ಅಥವಾ ಶಾರದನ್ನ ಮುಗಿಸೋದ್ರಲ್ಲಿ ಭದ್ರ ಬ್ಯುಸಿ ಆಗಿದಾನ? ನಮಗ್ ಗೊತ್ತಿರುವ ನಮ್ ದೇವ್ರ ಸತ್ಯ, ಇಷ್ಟು ಬೇಗ ಎಲ್ಲಿ ಮುಗಿಸ್ತಾನೆ? ಎಲ್ಲಾದ್ರೂ ಕಂಠ ಪೂರ್ತಿ ಕುಡ್ದು ಬಿತ್ಕೊಂಡಿರ್ತಾನೆ. ಎಲ್ಲಿ ನೋಡಿದ್ರೆ ಆ ಭೂಮಿ ಟೀ ಮಾಡ್ಕೊಂಡಿರೋದ್ ಬಿಟ್ಟು ವ್ರತ ಮಾಡ್ಕೊಂಡ್ ಕೂತಿದ್ದಾಳೆ. ಓ ಮಾಮ್, ಯಾಕೆ ಇಷ್ಟೊಂದ್ ವರಿ ಮಾಡ್ಕೋತಿದ್ಯಾ ಮಾಮ್? ಇವಾಗ ಏನು, ಆ ಭೂಮಿ ಮಾಡ್ತಿರೋ ವ್ರತ ಭಂಗ ಆಗ್ಬೇಕು ಅಷ್ಟೇ ತಾನೆ? ಅಷ್ಟೇ ಬೇಬಿ. ಭೂಮಿ ವ್ರತ ಭಂಗ ಆಗ್ಬೇಕು, ಶಾರದಾ ಸಾಯ್ಬೇಕು, ನನ್ನ ನಿನ್ನ ದಾರಿ ಸರಾಗವಾಗ್ಬೇಕು. ಸಿಂಪಲ್ ಮಾಮ್. ಆ ನಂದಾದೀಪ ಆರ್ ಹೋಗೋ ತರ ಮಾಡಿದ್ರೆ ವ್ರತ ಶುರು ಆಗಿಂದ ಮುಂಚೆನೆ ನೆಗದ್ ಬಿದ್ದೋದಾಗೆ ತಾನೆ? ಎಸ್. ಡೋಂಟ್ ವರಿ ಮಾಮ್, ಐ ವಿಲ್ ಡೂ ಇಟ್ ಫಾರ್ ಯು. ಶಭಾಷ್ ಮಗಳೇ. ಅಣ್ಣ ಎದೋ ಅಣ್ಣ ಅವ್ಳು ಹೊರಗ್ ಬಂದಿಲ್ಲ. ಮಚಾ ಇಲ್ಲೇ ಇರೋ ಮನೆ. ಅಣ್ಣ, ಮಚಾ ಅಣ್ಣ, ಇಲ್ಲೇ ಇರೋ ಬಂದೆ. ಹಾ ಸರಿ ಅಣ್ಣ. ಇಲ್ಲ ಅಲ್ಲಿ ಅಣ್ಣ. ಇಲ್ಲ ಇಲ್ಲಿ ಅಣ್ಣ, ಬನ್ನಿ ಅಣ್ಣ. ಎತ್ತಾಕಬೇಡ. ನೀನ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊ, ನಾನ್ ನೋಡ್ಕೋತೀನಿ. ಅಯ್ಯೋ ಇಲ್ಲ ಸಾಹೇಬ್ರೆ, ನಾನ್ ಇವತ್ತೆಲ್ಲ ಮಲ್ಗೋದಿಲ್ಲ. ನಿಮಗ್ ನಿದ್ರೆ ಬರೋ ಹಾಗಿದ್ರೆ ನೀವ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಆಯ್ತಾ? ಏನಾಗೈತೋ ಗೊತ್ತಿಲ್ಲ ಅಣ್ಣ. ಅದೇ ಸಿಕ್ಸಕ್ ಹೋಯ್ತೀಯಾ, ನೋಡ್ತೀಯಾ ಏನಾಯ್ತು ಅಂತ ಗೊತ್ತಿಲ್ಲ ಅಂತೀಯಾ? ಎದಾಕಯ್ಯ ಕಂಟ್ಲು ಪೂರ್ತಿ ಕುಡಿಯಾಕಾಯ್ತದೆ ಮಗನೇ. ಗಾಡಿ ಮೇಂಟೈನ್ ಮಾಡಕ್ಕಾಗಲ್ವಾ? ಹೋಗ್ಬಿಟ್ಟು ಗ್ಯಾರೇಜ್ ಮೆಕ್ಯಾನಿಕ್ ಕರ್ಕೊಂಬೋ. ಅಣ್ಣ, ಜಾಸ್ತಿ ದೂರ ಬಂದ್ಬಿಟ್ಟಿದೀವಿ ಅಣ್ಣ. ಕಾಡೋಲ್ ಬೇರೆ ಇದ್ದೀವಿ. ಯಾವ ಗ್ಯಾರೇಜ್ ಶಾಪ್ ಗೊತ್ತಿಲ್ಲ ಅಣ್ಣ ಇಲ್ಲಿ ನಮ್ಗೆ. ಯಾವ್ದೋ ಇದು ನಂದು ನಸೀಬು. ಕಾಡಲ್ ಬೇರೆ ಬಂದ್ ತಗ್ಲಾಕೊಂಡಿದೀವಿ, ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ವಲ್ಲೋ. ಮಚ್ಚಾ ಹೋಗ. ಹೋಗು, ಒಂದಟ್ಟು ಹೋಗ್ಬಿಡ್ತೀಯಾ? ವಿಷಯ ಕೇಳ್ಕೊಳೋ. ಹೋಗ, ಅಷ್ಟು ದೂರ ಹೋಗ್ಬಿಟ್ಟು ನೆಟ್ವರ್ಕ್ ಸಿಗದ ಚೆಕ್ ಮಾಡು. ಸರಿ ಅಣ್ಣ, ಆಯ್ತು. ಹೋಗು ಓಡು. ಫ್ಯಾನ್ ಯಾರು ಆನ್ ಮಾಡಿತ್ತು? ನಂಗೂ ಗೊತ್ತಿಲ್ಲ ಕಣೋ. ನನ್ ಕಾಲ್ ಬಂತು ಅಂತ ಆಚೆ ಹೋದೆ. ನನ್ ಬರೋಷ್ಟ್ರಲ್ಲಿ ಫ್ಯಾನ್ ಆನ್ ಅಲ್ಲಿ. ನನಗೂ ಗೊತ್ತಿಲ್ಲ ಸಾಹೇಬ್ರೆ, ಹೇಗ್ ಫ್ಯಾನ್ ಆನ್ ಆಯ್ತು ಅಂತ.
ರಾತ್ರಿ ಪೂರ್ತಿ ಹೆಂಗೋ ಈ ಮೆಂಟಲ್ ಜೊತೆ ಕಾಲ ಕಳೆಯೋದು. ಫಸ್ಟ್ ಗಾಡಿನ ರೆಡಿ ಮಾಡಿಸಿ ಈ ಮೆಂಟಲ್ ತಗೊಂಡೋಗಿ ನಾಳೆ ಬೆಳಿಗ್ಗೆನೆ ದೇವೇನೆ ಮೇಡಮ್ ಕೈಗೆ ಒಪ್ಪಿಸ್ಬಿಡ್ಬೇಕು. ನಾ ಅದಕ್ಕೆಲ್ಲ ನಾವಿದ್ದೀರಲ್ಲ. ಅಷ್ಟೊಂದು ಸುಲಭ ಅಲ್ಲ ಕಣೋ, ಬೊಲೇ ಚಾಲಾಕಿ ಹೆಂಗ್ಸು. ಕಣ್ಮುಚ್ ಕಣ್ ಬಿಡೋ ಒಳಗೆ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಈ ಸಲಿ ಏನಾದ್ರು ಎಸ್ಕೇಪ್ ಆಗ್ಬೇಕು, ಎರಡ್ ಬಿಡೋಣ. ನೆಟ್ವರ್ಕ್ ಸಿಗ್ತಾರಲ್ಲ ಎಲ್ಲ ಓದ್ನವನು. ಭೂಮಿ ಅಮ್ಮ, ನಿಮ್ಮಿಬ್ರು ದಾಂಪತ್ಯ ಈ ದೀಪದ ಬೆಳಕಿನ ಹಾಗೆ ಸದಾ ಕಾಲ ಬೆಳಗ್ತಿರ್ಲಮ್ಮ. ಸದಾ ಕಾಲ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋ ನಿಮ್ ಮನ್ಸ್ಗಳಿಗೆ ಆ ದೇವ್ರು ಸುಖ, ಶಾಂತಿ, ನೆಮ್ಮದಿ ಕೊಡ್ಲಪ್ಪ. ಹಾಗೆ ಈ ಮನೆಯಲ್ಲಿ ಆದಷ್ಟು ಬೇಗ ಗೆಜ್ಜೆ ಶಬ್ದ ಕೇಳೋದಾಗ್ಲಿ. ಅಮ್ಮ ತುಂಬಾ ಚೆನ್ನಾಗಿರೋ ಆಶೀರ್ವಾದನೆ ಮಾಡಿದ್ದೀರಾ. ಆದ್ರೆ ನೀವು ಈ ಟೈಮಲ್ಲಿ ಎದ್ದಿರ್ಬಾರ್ದು. ಪ್ಲೀಸ್ ಮಲ್ಕೊಳ್ಳಿ. ಆಯ್ತಪ್ಪ, ಹೋಗ್ತೀನಿ. ಏನಾಯ್ತಾ? ಯಾಕೋ ಎದೆ ನೀವ್ಯಾರು ಮನ್ಗೆ ಇಲ್ವಾ? ಅಯ್ಯೋಕೆ ಓಕೆ, ನಾನೊಂದ್ ಸ್ವಲ್ಪ ಹೊತ್ತು ಮಲ್ಗಿದೆ. ಆದ್ರೆ ಅಣ್ಣ ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಮಲ್ಗಿಲ್ಲ. ಸ್ಟೋರ್ ರೂಮ್ ಅಲ್ಲಿ ಲ್ಯಾಂಡನ್ ಗ್ಲಾಸ್ ಇದೆ, ತಗೊಂಬ. ನೀರೇನಾದ್ರೂ ಕುಂತೀರಾ? ಬೇಡ ಭೂಮಿ, ಇನ್ನೇನ್ ದೀಪ ಆರಲ್ಲಮ್ಮ. ಸ್ವಲ್ಪ ಹೊತ್ತು ನೀವೆಲ್ರೂ ಮನ್ಕೊಳ್ಳಿ, ದೀಪನ ನಾನ್ ನೋಡ್ಕೋತೀನಿ. ನಾವಿಬ್ರು ನೋಡ್ಕೊತೀವಿ. ಮಾವ, ತುಂಬಾ ಚಳಿ ಇದೆ. ಸುಮ್ನೆ ನೀವ್ ಯಾಕೆ ಆಯಾಸ ಮಾಡ್ಕೋತೀರಾ? ನಾನ್ ಇರ್ತೀನಿ, ನೀವ್ ಹೋಗಿ ಮಲ್ಕೊಳ್ಳಿ. ಇದು ಮಾವನ್ ಕರ್ಕೊಂಡು ಹೋಗು. ಚೇರಲ್ಲಿ ಮಲ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತಾ? ನೀವ್ ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ. ಸರಿ ಮಗನೆ. ಹಾಗೇನಾದ್ರೂ ಇದ್ರೆ ನಾನು ಕರೀರಿ, ಬರ್ತೀನಿ. ಹುಷಾರು ಮಾವ. ನಚ್ಚಿ ಭೂಮಿ, ನೀನ್ ಹೋಗಿ ಸ್ವಲ್ಪ ಹೊತ್ತಾದ್ರೂ ಮಲ್ಕೊ, ಇಲ್ಲಾಂದ್ರೆ ನಾಳೆಗೆ ಸುಸ್ತಾಗಿ ಹೋಗ್ತೀಯ. ಇಲ್ಲ ಸಾಹೇಬ್ರೆ, ಈ ವ್ರತ ಮುಗಿಯೋವರೆಗೂ ನಾನ್ ಮಲ್ಗೋಲ್ಲ. ಅಜಿತಾ, ಭೂಮಿ, ನೀವಿಬ್ರು ಎತ್ತೇ ಇದ್ದೀರಾ? ನನಗ್ ಗೊತ್ತೇ ಆಗ್ಲಿಲ್ಲ ಕಣೋ, ಹಾಗೆ ನಿದ್ದೆ ಮಾಡ್ಬಿಟ್ಟೆ. ಸರಿ, ಈಗ ನಾನು ಎತ್ತಿದ್ದೀನಲ್ಲ, ನೀವಿಬ್ರು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ಳಿ, ನಾನ್ ದೀಪ ನೋಡ್ಕೋತೀನಿ. ನೋಡಿ, ಒಂದು ದೀಪನ ಆರ್ದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಒಬ್ಬ ಪರ್ಸನ್ ಸಾಕು. ಅಂತದ್ರಲ್ಲಿ ನಾನು ಭೂಮಿ ಇಬ್ರು ನೋಡ್ಕೋತಿದೀವಲ್ವಾ, ನೀವ್ ಯಾಕೆ ನಿದ್ದೆಗೆ ಇಡ್ತೀರಾ? ಹಂಗೇನಾದ್ರು ನಮಗ್ ನಿದ್ದೆ ಬಂತು ಅಂದ್ರೆ ನಾನೇ ನಿಮ್ಮನ್ನ ಕರಿತೀನಿ. ಅಪ್ಪ ಹೋದ್ರು, ನೀವು ಹೋಗ್ ಮಲ್, ಅಜ್ಜಿನೂ ಕರ್ಕೊಂಡ್ ಹೋಗಿ. ಈಗಾಗ್ಲೇ ತುಂಬಾ ಸಮಯ ಆಗಿದೆ, ಹೋಗ್ ರೆಸ್ಟ್ ಮಾಡಿ. ನೀವ್ ಬೇರೆ ಬೆಳಿಗ್ಗೆ ತುಂಬಾ ಬೇಗ ಎದ್ದೇಳ್ತೀರಾ ಅಲ್ವಾ? ಭೂಮಿ, ನೀನ್ ಇಷ್ಟು ಭಕ್ತಿಯಿಂದ ವ್ರತ ಮಾಡ್ತಿದ್ಯಲ್ಲ, ಆ ದೇವ್ರು ನಿನ್ಗೆ ವರ ಕೊಟ್ಟೆ ಕೊಡ್ತಾನೆ. ನಮ್ ಶಾರದಾ ಮನೆಗ್ ವಾಪಸ್ ಬಂದೇ ಬರ್ತಾಳೆ. ಆ ದೇವ್ರು ನಿಮ್ಮಿಬ್ರಿಗೂ ಒಳ್ಳೇದ್ ಮಾಡ್ಲಿ. ಏನಾಯ್ತು? ಇವ್ರಿಬ್ರು ದೀಪ ನೋಡ್ಕೊಳ್ಳೋದಕ್ಕೆ ಎತ್ತಿದ್ದಾರೆ, ನೀನ್ ಹೋಗಿ ರೆಸ್ಟ್ ಮಾಡು. ಇದಲ್ ದೀಪ ಅಮ್ಮ, ಗಾಬರಿ ಆಗ್ಬೇಡಿ, ದೀಪ ಇನ್ನ ಉರಿತಾನೆ ಇದೆ. ನೀವ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ದೇವ್ಯಾನಿ, ಅಂಜನು ಕರ್ಕೊ. ಇದಳು ಅತ್ತೆ, ಅಜ್ಜಿ ಇಲ್ಲ ಏನಾಗಿಲ್ಲ, ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ಳಿ. ನಾನು ಸಾಹೇಬ್ರು ಇರ್ತೀವಿ. ಮಾವ ನೋಡಿ, ಈ ತರ ಚೇರ್ ಮೇಲೆ ಮಲ್ಕೊಳ್ಳೋದಕ್ಕಿಂತ ಸ್ವಲ್ಪ ಹೊತ್ತು ರೂಮಲ್ಲಿ ಹೋಗಿ ಮಲ್ಕೊಳ್ಳಿ. ನಾನು ಭೂಮಿ ನೋಡ್ಕೋತಿರ್ತೀವಿ. ಇನ್ ಕೇಸ್ ನಮಗ್ ನಿದ್ದೆ ಬಂತು ಅಂದ್ರೆ ನಿಮ್ಮನೆ ಬರ್ಸ್ತೀನಿ. ಎಲ್ರು ಮಲ್ಕೊಂಡ್ರು, ನೀವು ಹೋಗ್ರಿ. ನಮ್ ಭೂಮಿ ಪತ್ತಿರೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಭೂಮಿ, ನೀನ್ ತುಂಬಾ ಸುಸ್ತಾಗಿದ್ಯಾ? ಆಗಲ್ಲ ಅಂದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡು ಭೂಮಿ.